ಸುಮಾರು 3.5 ದಶಕಗಳ ಹೋರಾಟ, ಸುಮಾರು 35 ವರ್ಷಗಳ ಹೋರಾಟ. ಬಲಗೈ ಎಡಗೈ, ಸ್ಪೃಶ್ಯರು ಅಸ್ಪೃಶ್ಯರು, ನೂರಾರು ಜಾತಿಗಳು, 101 ಜಾತಿಗಳು, ಬಲಿತರು, ದಲಿತರು, ದಲಿತರೊಳಗಿನ ಬಲಿತರು ಎಲ್ಲರೂ ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಬಲಿತರು ಎಲ್ಲವರು ಕೂಡ ಪಡೆದುಕೊಂಡ್ರು. ಆದರೆ ಅದೇ ಸಮುದಾಯದಿದ್ದಂಥ ಅನೇಕರು ಇವತ್ತು ಉದ್ಯೋಗ ಇಲ್ಲ, ಬಡತನದ ಬೇಗಲಿದ್ದಾರೆ. ಇವತ್ತು ಕೂಡ ಅವರು ಜೋಪಡಿಯಲ್ಲಿ ವಾಸ ಮಾಡ್ತಿದ್ದಾರೆ. ಒಳ ಮೀಸಲಾತಿಯ 35 ವರ್ಷದ ಹೋರಾಟಕ್ಕೆ ಸರ್ಕಾರ ಇದೀಗ ಡಾಕ್ಟರ್ ನಾಗಮೋಹನ್ ದಾಸ್ರವರ ವರದಿಯ ಆಧಾರದ ಮೇಲೆ ಇದೀಗ ಮೀಸಲಾತಿಯನ್ನು ಘೋಷಣೆಯನ್ನು ಮಾಡಿದೆ. 3 ವರ್ಗೀಕರಣವನ್ನು ಮಾಡಿದೆ. ಎಡಗೈ, ಬಲಗೈ, ಸ್ಪೃಶ್ಯರು ಅಸ್ಪೃಶ್ಯರು, ಹೀಗೆ ಪ್ರತಿನಿತ್ಯ ಹೋರಾಟಗಳಾಗ್ತಿತ್ತು. ನಾನೊಂದು ತೋರಿಸ್ತೀನಿ. ಈ ಸಮುದಾಯ ಅಲೆಮಾರಿ ಸಮುದಾಯ, ದಕ್ಕಲರು ಅಂತ ಹೇಳ್ತಾರೆ. ಇವರ ಪರಿಸ್ಥಿತಿಯನ್ನು ನೋಡಿ. ಈ ಸಮುದಾಯದಲ್ಲಿ ಒಬ್ಬ KS ಅಧಿಕಾರಿ ಇಲ್ಲ, ಒಬ್ಬ IAS ಅಧಿಕಾರಿ ಇಲ್ಲ, ಅಟ್ಲೀಸ್ಟ್ ಒಬ್ಬ ಕ್ಲರ್ಕ್ ಕೂಡ ಇಲ್ಲ. ಅಂದರೆ ಅಷ್ಟು ಮೀಸಲಾತಿಯನ್ನು ಯಾರು ಪಡೆದರು? ಅಷ್ಟು ಮೀಸಲಾತಿಯನ್ನು ಯಾರು ತೆಗೆದುಕೊಂಡ್ರು? ಯಾಕೆ ಇವರೆಲ್ಲರೂ ಇವತ್ತು ಇಂಥ ಸ್ಥಿತಿಯಲ್ಲಿದ್ದಾರೆ? ಯಾಕೆ ಇವರ ಪರಿಸ್ಥಿತಿ ಈ ರೀತಿ ಆಗಿದೆ? ಸರ್ಕಾರ ಇದೀಗ ಬಲಗೈಗೆ 6%, ಎಡಗೈಗೆ 6% ಕೊಟ್ಟಿದೆ. ಇನ್ನು ಮಿಕ್ಕಂತೆ ಉಳಿದಂಥ 5%ನಲ್ಲಿ ಈ ಅಲೆಮಾರಿಗಳನ್ನು ಸೇರಿಸಿದ್ದಾರೆ. ಹಾಗಾದರೆ ಇವರ ಬದುಕಿನ ಮುಂದಿನ ಭವಿಷ್ಯ ಏನು? ಡಾಕ್ಟರ್ ನಾಗಮೋಹನ್ ದಾಸ್ರವರು 1%ಅನ್ನು ಮೀಸಲಿಟ್ಟಿದ್ರು. ಆ 1% ಕೊಡಿ, ನಾವು 1%ಅಲ್ಲಿ ನಮ್ಮ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸವನ್ನು ಮಾಡಿಸ್ತೀವಿ, ಸಾಧ್ಯ ಆದರೆ ಅವ್ರನ್ನ ಸರ್ಕಾರಿ ನೌಕರಿಗೆ ಸೇರಿಸ್ತೀವಿ ಅಂತೇಳಿ ಬೇಡ್ಕೊಳ್ತಿದ್ದಾರೆ. ಸರ್ಕಾರ ಕಿವಿಗೊಡ್ತಾ ಇಲ್ಲ. ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಇವರು ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಒಳ ಮೀಸಲಾತಿಯ ಸಾಧಕ ಬಾಧಕಗಳು, ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ನ್ಯಾಯ ಸಿಕ್ಕಿದೆ, ಯಾರು ಸ್ಪೃಶ್ಯರು, ಯಾರು ಅಸ್ಪೃಶ್ಯರು, ಸರ್ಕಾರ ಏನು ಮಾಡಬೇಕಾಗಿತ್ತು, ಸರ್ಕಾರ ಏನು ಮಾಡಿದೆ, ಮುಂದೆ ಸರ್ಕಾರ ಏನು ಮಾಡಬೇಕು, ಈ ಎಲ್ಲದ್ರ ಬಗ್ಗೆ ಧ್ವನಿಯಾಗಿ ಇವತ್ತು ಜನಮನವನ್ನು ಮಾಡ್ತಾ ಇದ್ದೀವಿ. ನಾನು ಚಿದಾನಂದ್ ಪಟೇಲ್. ಆರಂಭದಲ್ಲಿ ನಾನು ಸುಡುಗಾಡಿಸಿದ್ರು ಅಂತೇಳಿ ಕರೆಸ್ಕೊಳ್ತಕ್ಕಂಥ ಈ ಸಮುದಾಯದವ್ರನ್ನ ನಾನು ಮಾತನಾಡಿಸ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ನಾನು ಹೇಳಿದೆ ನಿಮಗೆ, ಅತ್ಯಂತ ಬಡತನದಲ್ಲಿರ್ತಕ್ಕಂಥ ಸಮುದಾಯ. ಸರ್ ನಮಸ್ತೆ, ಏನು ಓದಿದ್ದೀರಾ ಸರ್? ನಾವು ಇವಾಗ BEd ಅನ್ನು ಅಧ್ಯಯನ ಮಾಡುತ್ತಿದ್ದೇವೆ ಸರ್. ನಮಗೆ ನಾಗಮೋಹನ್ ದಾಸ್ರವರ 1% ಮೀಸಲಾತಿಯನ್ನು ಆಯೋಗದಲ್ಲಿ ವರದಿ ನೀಡಿದ್ರು. ಆದರೆ ನಾಗಮೋಹನ್ ದಾಸ್ರವರ 1% ಮೀಸಲಾತಿ ನಮಗೆ ಸಿಕ್ಕೇ ಸಿಗುತ್ತದೆ ಎಂಬ ಎಲ್ಲ ಅಲೆಮಾರಿ ಸಮುದಾಯ ಸರ್ಕಾರದ ಮೇಲೆ ವಿಶ್ವಾಸವನ್ನು ಇಟ್ಕೊಂಡಿದ್ವಿ. ಆದರೆ ಆ ವರದಿ ವಿಧಾನಸೌಧ ಒಳಗೆ ತಲುಪಿದ ಮೇಲೆ ಎಲ್ಲ ನಮ್ಮ ನಿರೀಕ್ಷೆ ಅತ್ಯಂತ ಕೆಳಮಟ್ಟದ ನಿರೀಕ್ಷೆಯಾಗಿತ್ತು. ಏಕೆಂದರೆ ನಮಗೆ ಈಗಲೂ ಸಹ ನಮ್ಮಲ್ಲಿ ಸೂರಿಲ್ಲ, ನೆಲೆ ಇಲ್ಲ, ಶಿಕ್ಷಣ ಇಲ್ಲ. ನಾವು ನಿಜವಾಗಲೂ ಯಾರು ಕಾರಣ? ಈಗ ನಿಮ್ಮದೇ ಸಮುದಾಯ, ವ್ಯವಸ್ಥೆ, ಸರ್ಕಾರ ಇದಕ್ಕೆಲ್ಲ ಕಾರಣ. ಸರ್ಕಾರ ಮತ್ತು ವ್ಯವಸ್ಥೆ ಎಂದು ಕಾರಣ ಎಂದು ಹೇಳ್ಬೋದು ಸರ್. ನಿಮ್ಮ ಸಮುದಾಯದಲ್ಲಿ ಒಬ್ಬರು ಸರ್ಕಾರಿ ನೌಕರಿ ಇಲ್ವಾ? ಇಲ್ಲ ಸರ್, ಬಹಳಷ್ಟು ಕಡಿಮೆ ಇದ್ದಾರೆ ಸರ್. ಸಣ್ಣ ಪುಟ್ಟ ನೌಕರಿಯಲ್ಲಿದ್ದಾರೆ. ನಾನು ಅಲೆಮಾರಿ ಹೋರಾಟಗಾರ. ಸುಮಾರು ಜಿಲ್ಲೆಗಳಲ್ಲಿ ಹೋರಾಟ ಮಾಡಿದ್ದೀನಿ. ನಮ್ಮ ಜನ ಜೋಪಡಿ ಪಟ್ಟಿ ಹಾಕೊಂಡು ಅಲ್ಲಿ ಇಲ್ಲಿ ನಾಯಿ ನರಿ ಹಂದಿ ವಾಸು ಸ್ಥಳದಲ್ಲಿ ಹಾವು ಚೋಳು ಅಂತಲ್ಲಿ ಜೋಪಡಿ ಪಟ್ಟಿಗಳು ಹಾಕೊಂಡು ಜೀವನ ಮಾಡ್ತಿದ್ದಾರೆ. ನಾನು ನಮ್ಮ ಜನ ಒಕ್ಕೂಡಿಸಿ ಈ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಬೇಕು, ಇದು ಅಲೆಮಾರಿ ಒಳ ಮೀಸಲಾತಿ ದೊರಕಬೇಕಂತೇಳಿ ಎಷ್ಟೋ ಹಳ್ಳಿಗಳಿಗೆ ನಾನು ಸ್ವಂತ ಹಣವನ್ನು ಖರ್ಚು ಮಾಡ್ಕೊಂಡು ಪ್ರತಿ ಹಳ್ಳಿಯಲ್ಲಿ, ಒಂದು ಬೆಳಗಾಂ ಜಿಲ್ಲೆಯಲ್ಲಿ 20 ಹಳ್ಳಿಯಲ್ಲಿ ತಿರುಗಾಡಿದ್ದೀನಿ. ಬಾಗಲಕೋಟೆ ಡಿಸ್ಟಿಕ್ನಲ್ಲಿ ಏನು ಪ್ರಯೋಜನ ಆಗಲಿಲ್ಲ. ಏನು ಪ್ರಯೋಜನ ಆಗಲ್ಲ.
ಅಧಿವೇಶನದಲ್ಲಿ ಬೆಳಗಾಂ ಅಧಿವೇಶನದಲ್ಲಿ 2024ನೇ ಅಧಿವೇಶನದಲ್ಲಿ ಎಚ್ ಸಮಾಜ ಕಲ್ಯಾಣ ಅಧಿಕಾರಿ ಎಚ್ ಮಹದೇವಪ್ಪ ಅವರಿಗೆ ಮನವಿ ಕೊಟ್ಟಿದ್ವಿ. 2025ನೇ ಅಧಿವೇಶನದಲ್ಲಿ ಆರ್ ಬಿ ತಿಮ್ಮಾಪುರ ಅವ್ರ ಸಾಹೇಬರು ನಮ್ಮ ಪರವಾಗಿ ಅಲೆಮಾರಿ ಪರವಾಗಿ ಹೋರಾಟ ಮಾಡಿ ನಾ CM ಅವರಿಗೆ ಮನವಿ ತಲುಪಿಸಿ ನಿಮಗೆ ಏನೂ ಆಗಿಲ್ಲ. ಏನಾಗಿಲ್ಲ. ನಮಸ್ತೆ ಸರ್. ನಮಗೆ ಇಷ್ಟು ವರ್ಷ 35 ವರ್ಷ ಮಟ್ಟ ನಾವು ಜೀವನ ಮಾಡೋಕತ್ತೇವಲ್ಲ, ಇಂದು ಕಾಲದಿಂದನೂ ನಮ್ಮ ಕರ್ತವ್ಯ ನಾವೇ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಯಾರು ಎಂತ ಅನ್ನೋದು ನಾವು ಓಟು ಲಿಸ್ಟು ಅಂತೆಲ್ಲ ಹಾಕಿದ್ರು ಕೂಡ ನಮಗೆ ಒಂದು ಜಾಗನಿಲ್ಲ, ಒಂದು ನೆಳ್ಳು ಅನ್ನೋದು ಏನಿಲ್ಲ. ನಾವು ಗುಡಿಸ್ಲಾಗ ಸಾಯ್ಬೇಕು, ಗುಡಿಸ್ಲಾಗ ನಾವು ಜೀವನ ಮಾಡಬೇಕು. ಊರಿಗೆ ಒಂದು 3 ಒಲೆಗುಂಡಿ 3 ಬೂಟುಗಳು ಹಾಕಿ ನಾವು ಜೀವನ ಮಾಡಕತ್ತೀವಿ. ಹುಳ ಉಪ್ಪಿಟ್ಟು ಬಂದರೂ ಕೂಡ ಹುಡುಗರು ಶಾಲೆಗೆ ಹೋಗಿ ಬಂದರೂ ಕೂಡ ಮಕ್ಕಳು ಹುಡುಗರು ಎಷ್ಟೋ ಹಾವು ಕಡ್ದು ಸತ್ತಿರ್ತಾವೆ. ಆದರೂ ಕೂಡ ನಮ್ಮ ಮೇಲೆ ಇಷ್ಟ ಕಾರಣ ನೋಡಲಾರ್ದಂಗೆ ನಮ್ಮನ್ನು ಇದೇ ಶಿಸ್ತಿಗೆ ಹಿಂಗೆ ಹೋಗಲ್ಲ ಅನ್ನೋದು ನಮ್ಮನ್ನು ಯಾರು ಕಣ್ಣು ಬಿಟ್ಟು ನೋಡೋಕತ್ತಿಲ್ಲ. ನಾವು ಕೈ ಕೊಯ್ಕೋಬೇಕು, ಭೂಮಿ ಮೇಲೆ ರಕ್ತ ಚೆಲ್ಲಬೇಕು, 1 ರೂಪಾಯಿ 2 ರೂಪಾಯಿ ನಿಮ್ಮ ಹತ್ರ ರೈತರು ಕೇಳ್ಕೊಂಡು ಭಿಕ್ಷೆ ಮಾಡ್ಕೊಂಡು ನಾವು ಗಂಜಿ ಮಾಡಿ ನಮ್ಮ ಮಕ್ಕಳ ಮರಿಗೆ ಹಾಕ್ಬೇಕು ಸರ್. ಸರ್ ನಮಸ್ತೆ ಸರ್. ಈಗ ನಾವು ಸಿಂಧೋಳ ಸಮುದಾಯದವ್ರು ಸರ್. ಆದರೆ ಊರಿಗೆ ಜೀಪ್ರಿ ನಮ್ಮ ಹತ್ರ ಆಸ್ತಿ ಅಂತಸ್ತು ಇಲ್ಲ ಸರ್. 3 ಕಂಬದ ಗುಡಿಸಲ ಊರು ಹಳ್ಳಿಗೆ ವಾಸ್ತುದಾರಗಳು, ನಾವು ಊರಿಂದ ಊರಿಗೆ ಹೋಗೋಂಥ ವಾಸ್ತುದಾರಿಗಳು. ನಮ್ಮ ಪರಿಸ್ಥಿತಿಗಳು ನೋಡಿದರೆ ಭಾರಿ ಗಂಭೀರತನ ಇದೆ ಸರ್. ಅದರಲ್ಲಿ ನಮ್ಮ ಸಿಂಧೋಳ ಸಮುದಾಯದಿಂದ ಸರ್ಕಾರ ಹೇಳುತ್ತೆ ಸರ್, ಮಕ್ಕಳನ್ನು ವಿದ್ಯಾಭ್ಯಾಸ ಕಲಿಸಿ, ಮಕ್ಕಳಿಗೆ ವಿದ್ಯಕ್ಕೆ ಸಾಲಿ ಕಳಿಸಿರಿ ಅಂತ ಹೇಳುತ್ತೆ. ಈ ಸರ್ಕಾರನೇ ನಮಗೆ ಮೀಸಲಾತಿ ಜಾರಿ ಮಾಡ್ತಾ ಇಲ್ಲ. ನಾವು ಎಲ್ಲಿಂದ ಮಕ್ಕಳನ್ನ ಸರ್ಕಾರಕ್ಕೆ ಇದಕ್ಕೆ ಸಾಲಿ ಕಳಿಸೋದು? ಮತ್ತೆ ನಮ್ಮ ಸಮುದಾಯ ಮಕ್ಕಳು ಭಿಕ್ಷಾಟನೆಗೆ ಚಾಲು ಹೋಗ್ತಾರೆ ಸರ್. ಭಿಕ್ಷಾಟನೆ ಮಾಡ್ತಾರೆ, ಮತ್ತೆ ಹಿಡ್ದಾಕೋರು ಸರ್ಕಾರನೇ, ಮತ್ತೆ ಭಿಕ್ಷಾಟನೆ ಮಾಡಬಾರ್ದು ಅಂತ ಹೇಳೋ ಸರ್ಕಾರನೇ, ಮತ್ತು ಅಲೆಮಾರಿಗಳಿಗೆ ಸವಲತ್ತು ಕೊಳ್ಳಿಲ್ದಂಗೆ ತರಬಾಕೋದು ಸರ್ಕಾರನೇ. ನೋಡ್ತಿದ್ರಲ್ಲ ನೋವಿನ ಮಾತಾ. ಡಾಕ್ಟರ್ BR ಅಂಬೇಡ್ಕರ್ ಹೇಳಿದರು, ನಿನ್ನ ಹತ್ರ 2 ರೂಪಾಯಿ ಇದ್ದರೆ 1 ರೂಪಾಯಿಗೆ ಊಟ ಮಾಡು. ನೀನು 1 ರೂಪಾಯಿ, ಆ 1 ರೂಪಾಯಲ್ಲಿ ಊಟ ಮಾಡಿದ್ರೆ ನೀನು ಜೀವನ ನಡೆಸಬೇಕಲ್ಲ, ಜೀವ ಉಳಿಬೇಕಲ್ಲ, ಆ 1 ರೂಪಾಯಿ ಊಟ ಮಾಡು. ಇನ್ನು 1 ರೂಪಾಯಿ ಇದ್ದರೆ ಅದನ್ನು ನೀನು ಓದಿಗೆ ಬಳಸು, ಪುಸ್ತಕ ತೆಗೆದುಕೊಳ್ಳಿಕ್ಕೆ ಬಳಸು, ಅಥವಾ ನಿಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಬಳಸು ಅಂತ ಹೇಳಿದರು. ಅಂಬೇಡ್ಕರ್ ಹೇಳಿದ ಮಾತು 2 ರೂಪಾಯಿ ಇದ್ದರೆ. ಆದರೆ ದುರಂತ ಅಂದರೆ ಇವತ್ತು ಎಷ್ಟೋ ಜನರ ಕಿಸೆಯಲ್ಲಿ 1 ಪೈಸೆನೂ ಇಲ್ಲ, ಅಂಥ ಸ್ಥಿತಿ ಈ ದೇಶದಲ್ಲಿ ಇರ್ತಕ್ಕಂಥದ್ದು. ಆಧುನಿಕ ಭಾರತ ಅಂತೀವಿ, ಭಾರತ ಇವತ್ತು ಎಲ್ಲೋ ಹೋಗಿದೆ ಅಂತ ಹೇಳ್ತೀವಿ. ಆದರೆ ಇವತ್ತು ಕೂಡ ಹಸಿ ಬಡತನ ಇರ್ತಕ್ಕಂಥದ್ದು. ಇವತ್ತು ಕೂಡ ಯಾರು ಈ ದೇಶದಲ್ಲಿ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರೆ, ಸ್ಪೃಶ್ಯರು ಅಂತಾರೆ, ಅಲ್ಲೇ ಕೂಡ ಎಲ್ಲ ಒಂದು ಕಡೆ ಟಚಬಲ್ ಅನ್ಟಚಬಲ್ ಹೆಸರಲ್ಲಿ ಅಲ್ಲೂ ಕೂಡ ಭಾಳಷ್ಟು ಜಾತಿಗಳ ನಡುವೆ ಕಂದಗಳಿರ್ತಕ್ಕಂಥ. ಅಲ್ಲಿದ್ದಾನು ಒಂದಷ್ಟು ಪ್ರಬಲ ಇದ್ದಂಥವನು ಎಲ್ಲ ಅಧಿಕಾರವನ್ನು ಪಡೆದುಕೊಂಡಿದ್ದಾರೆ, ಶಿಕ್ಷಣವನ್ನು ಪಡೆದುಕೊಂಡಿದ್ದಾನೆ, ಉದ್ಯೋಗ ಪಡೆದುಕೊಂಡಿದ್ದಾರೆ. ಆದರೆ ಅನೇಕ ಸಮುದಾಯಗಳು ಇವತ್ತು ಕೂಡ ಇಂಥ ಕೆಲಸವನ್ನು ಮಾಡಿ ತಮ್ಮ ಹೊಟ್ಟೆ ಹೊರೆಯುವಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಸರ್ಕಾರ ಈಗ ಮೀಸಲಾತಿಯನ್ನು ಘೋಷಣೆಯನ್ನು ಮಾಡಿದೆ, ಒಳ ಮೀಸಲಾತಿ ಘೋಷಣೆ ಮಾಡಿದೆ. ಇದು ಸರಿಯೋ ತಪ್ಪೋ? ಸರ್ಕಾರ ಸರಿ ಮಾಡಿದೆಯೋ ತಪ್ಪು ಮಾಡಿದೆಯೋ? ಯಾರನ್ನ ಖುಷಿಪಡಿಸ್ಲಿಕ್ಕೆ ಸರ್ಕಾರ ಈ ಕೆಲಸವನ್ನು ಮಾಡಿದೆಯೋ? ಇನ್ಯಾರಿಗೋ ಒಂದು ಕಡೆ ಸಮಾಧಾನ ಮಾಡಲಿಕ್ಕೆ ಇದು ಮಾಡ್ತೋ? ಮಲ್ಲಿಕಾರ್ಜುನ ಖರ್ಗೆ, SC ಮಹಾದೇವಪ್ಪ, ಡಾಕ್ಟರ್ G ಪರಮೇಶ್ವರ್, H ಆಂಜನೇಯ, ಘಟಾನುಘಟಿಗಳ ನಡುವೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಮೀಸಲಾತಿಯನ್ನು ವರ್ಗೀಕರಣ ಮಾಡಿದ್ರಾ? ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ನಾನು ಆರಂಭದಲ್ಲಿ ಎಡಗೈ ಸಮುದಾಯದೊಬ್ಬರು ನಾಯಕರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ ಸರ್. ಹೋರಾಟ ತಿಳಿದು ಕಳೆದ 35 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಿದ್ರಿ. ಕಳೆದ ಆಗಸ್ಟಲ್ಲಿ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಬೆಂಚು ಇಲ್ಲ, ಆಯಾ ಸರ್ಕಾರಗಳಿಗೆ ಒಳ ಮೀಸಲಾತಿ ಜಾರಿ ಮಾಡ್ತಕ್ಕಂಥ ಅವಕಾಶ ಇದೆ ಅಂತ ಹೇಳ್ತು. 17% ನೀವು ಓಡಾಡ್ತಿದ್ರಿ. ನೀವು ಹೇಳ್ತಾ ಇದ್ರಿ ಇಲ್ಲ, ಎಲ್ಲವನ್ನು ಕೂಡ ಬಲಗೈನವರು ಕಿತ್ಕೊಳ್ತಿದ್ದಾರೆ, ಅವರು ಬಲಗೈನೊಳಗೆ ದಲಿತರಲ್ಲ, ಆ ದಲಿತರೊಳಗಿನ ಬಲಿತರು ಅಂತೇಳಿ ತಾವು ಆರೋಪವನ್ನು ಮಾಡ್ತಿದ್ರು. ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನು, ಎಲ್ಲ ಪೋಸ್ಟ್ಗಳು, ಮಂತ್ರಿ ಮಹೋದಯರು, KS IAS ಎಲ್ಲರೂ ಅವರಿದ್ದರು. ನಾವಿಲ್ಲ, ನಮಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರು. ನಾವು ಸುಮಾರು 40 ಲಕ್ಷ ಇದ್ದೀವಿ ಅಂತ ಹೇಳ್ತಿದ್ರು. ನಾಗಮಾನ್ ದಾಸ್ ವರದಿಯಲ್ಲಿ ನೀವು 32 ಲಕ್ಷ ಸೇರಿಸಿದ್ದಾರೆ, ಅವ್ರನ್ನ 34 ಲಕ್ಷ ಸೇರಿಸಿದ್ದಾರೆ. ಇಲ್ಲ, ನಾವೇ ಜಾಸ್ತಿ ಇದೀವಿ ಅಂತ ಕೂಡ ಹೇಳ್ತಾರೆ. ಎಡಗೈ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆಯಾ ಸರ್? ಎಡಗೈ ಸಮುದಾಯಕ್ಕೆ ಸಂಪೂರ್ಣವಾಗಿ ನ್ಯಾಯ ಸಿಕ್ಕಿಲ್ಲ. ನಮ್ಮ ಜನಸಂಖ್ಯೆ ಅನುಗುಣವಾಗಿ 9% ಬರಬೇಕಾಯಿತು. ಆದರೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು 6% ಕೊಟ್ಟಿರೋದನ್ನು ನಾವು ತೃಪ್ತಿ ಪಡ್ಕೊತೀವಿ. ಯಾಕಂದರೆ ಅದರಲ್ಲೂ ಕೂಡ ನಮಗೆ ಎಲ್ಲ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲ ರಂಗದಲ್ಲೂ ಕೂಡ ನಮಗೆ ಅನ್ಯಾಯ ಆಗಿದೆ. ಇದನ್ನು ಶೈಕ್ಷಣಿಕವಾಗಿ ನಾಗಮೋಹನ್ ದಾಸ್ ಅವರು ಎಲ್ಲ ವರದಿಯಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅಧಿಕಾರ ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ಎಲ್ಲ ವಿವರಿಸಿದ್ದಾರೆ. ಏನು ಕಾಂತರಾಜ್ ಆಯೋಗ ವರದಿ ಬಂದಿದೆ, ನಾಗಮೋಹನ್ ದಾಸ್ ವರದಿ ಬಂದಿದೆ, AJ ಸದಾಶಿವ ಆಯೋಗ ವರದಿ ಬಂದಿದೆ, ಮತ್ತು ಮಾಧುಸ್ವಾಮಿ ಆಯೋಗ 4 ವರದಿಗಳು ಕೂಡ ಎಲ್ಲ ವರದಿಗಳಲ್ಲೂ 6% 7% ಕೊಡಬೇಕಂತಲೇ ರೆಕಮೆಂಡ್ ಮಾಡಿದೆ ಮಾದಿಗರಿಗೆ. ಆದರೆ ದುರಂತ ಏನಂದರೆ ನಮ್ಮಲ್ಲಿರ್ತಕ್ಕಂಥ ಬಲೆಡ್ರು ಇದನ್ನು
ಜನಸಂಖ್ಯೆಯನ್ನು ಒಪ್ಪಿಕೊಳ್ಳದೆ, ಆರ್ಥಿಕತೆಯನ್ನು ಒಪ್ಪಿಕೊಳ್ಳದೆ ಕೇವಲ ಅವರು ಕೂಡ ನಮ್ಮ ಸಮಾನತೆ ಕೂತ್ಕೊಂಡಿರೋ ಅತ್ಯಂತ ದುರಂತ ದೈವ ಇದು. ನಮ್ಮಲ್ಲಿ ನಮ್ಮ ಸಹೋದರ ಇರ್ತಕ್ಕಂಥ ಸಿಂಧೋಳು ಮತ್ತು ಸುಡುಗಾಡು ಸಿದ್ಧರು, ಅಲೆಮಾರಿ ಜನಾಂಗ, ನಮ್ಮ ಸಮುದಾಯ ನಮಗಿಂತ ಕಟ್ಟಕಡೆಯ ಜನಾಂಗ ಅವರು ಕೂಡ ಇದ್ದಾರೆ. ಇದರಲ್ಲಿ ಅತ್ಯಂತ ದುರಂತವೆಂದರೆ ಅವ್ರಿಗೆ ಇವತ್ತಿಗೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅವರಿಗೆ ಮೂಲಭೂತ ಯಾರು ಸರ್ ಇದು ಕಾರಣ? ಸರ್ಕಾರ ಗುರುತಿಸಿಲ್ಲ. ಸರ್ಕಾರ ನಮ್ಮನ್ನು ಎಷ್ಟು ಸರ್ಕಾರಗಳು ಬಂದು ಎಷ್ಟು ಸ್ವಾತಂತ್ರ್ಯ ಬಂದು 79 ವರ್ಷಗಳಾಗಿದೆ. 79 ವರ್ಷಗಳಿಂದ ಇದುವರೆಗೂ ನಮ್ಮನ್ನು ಈ ರೀತಿ ಸಮಾಜದ ಮುಖ್ಯವಾಗಿ ಬರದೇ ಮಾಡಿದಂಥ ಅತ್ಯಂತ ದುರಂತ ದೈವ. ಆದರೆ ಮಾನ್ಯ ಸಿದ್ದರಾಮಯ್ಯನವರು ಕಳೆದ 2.5 ವರ್ಷದಿಂದ ಇದನ್ನು ಒಂದು ವರ್ಷದಿಂದ ಸುಪ್ರೀಂ ಕೋರ್ಟನ್ನು ಒಂದು ಆದೇಶ ತಂದರು. ಆ ಆದೇಶ ಆಗಿ 1 ವರ್ಷ 1 ತಿಂಗಳಾಗಿದೆ. ಅದು ಆದೇಶ ಆದ ನಂತರ ನಾಗಮೋಹನ್ ದಾಸ್ ಅವರವರ ಸಮಿತಿಯನ್ನು ರಚನೆ ಮಾಡಿ ಜನಾಂಗವನ್ನು ಒಂದು ಸಮೀಕ್ಷೆ ಮಾಡಿದಾಗ ಜನಾಂಗ ಸಮೀಕ್ಷೆ ಪ್ರತಿಯೊಂದು ಕಡೆ ನಮ್ಮನ್ನು ಈ ಮಾದಿಗರು ಎಷ್ಟಿದ್ದಾರೆ, ಒಲೆಯರು ಎಷ್ಟಿದ್ದಾರೆ, ಲಂಬಾಣಿಗಳು ಎಷ್ಟಿದ್ದಾರೆ, ಒಡ್ರು ಎಷ್ಟಿದ್ದಾರೆ, ದಕ್ಕಲಿಗರು ಎಷ್ಟಿದ್ದಾರೆ, ಸಿಂಧೋಳಿ ಎಷ್ಟಿದ್ದಾರೆ, ಅಲೆಮಾರಿ ಜನ ಎಷ್ಟಿದ್ದಾರೆ ಅಂತ ಸಂಪೂರ್ಣವಾಗಿ ವರದಿ ಕೊಟ್ಟಿದ್ದಾರೆ. ಈ ವರದಿ ಆಧಾರದ ಮೇಲೆ ನಮಗೆ ಸರ್ಕಾರ ಸದ್ಯಕ್ಕೆ ಮೊದಲನೇ ಮಾತು, ನಿಮಗೆ 6% ಕೊಟ್ಟು ಸದ್ಯಕ್ಕೆ ತೃಪ್ತಿ ಇದೆಯಾ? ಈಗ ತೃಪ್ತಿ ಇಲ್ಲ, ಆದರೂ ಕೂಡ ತೃಪ್ತಿ ಪಡ್ಕೊತೀವಿ. ಯಾಕಂದರೆ ಈಗಿರೋ ನಮ್ಮ ಜನಸಂಖ್ಯೆ ನೀವು ಮೊದಲು 17% ಜೊತೆ ಹೋರಾಟವನ್ನು ಮಾಡಬೇಕಾಗಿತ್ತು. ಈಗ ನಿಮಗಾಗೆ ಮೀಸಲಿಟ್ಟಿದ 6% ಮೀಸಲಿಟ್ಟಿದ್ದಾರೆ. ಈಗ ಇದು ನಿಮ್ಮ ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸರ್ಕಾರದ ಯೋಜನೆಗಳು, ಆ ಫಲಾನುಭವಿಗಳ ಆಯ್ಕೆ ಎಲ್ಲದರಲ್ಲೂ ಕೂಡ ಅನುಕೂಲ ಆಗ್ತದೆಯಾ? ಖಂಡಿತ. ಇವತ್ತಿನ ಪರಿಸ್ಥಿತಿಯಲ್ಲಿ ಎಷ್ಟೋ ನಿರುದ್ಯೋಗಗಳು ಇವತ್ತು ಸಮಸ್ಯೆಗಳಿಂದ ನರಳುತ್ತಾ ಇದ್ದಾರೆ, ಬೀದಿ ಪಾಲಾಗ್ತಾರೆ. ಅಂತ ಈ ನಿರುದ್ಯೋಗ ಸಮಸ್ಯೆ ಬಗೆಹರಿಯೋದಕ್ಕೆ ಈ 6% ನಮಗೆ ಚರ್ಚೆಯನ್ನು ಮಾಡ್ತೀನಿ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು ಸರ್? ಶಾಂತರಾಜು ಸರ್. ಯಾವ ಸಮುದಾಯ? ದಕ್ಕಲಿಗ ಸಮುದಾಯ. ನಿಮಗೆ ಈಗ 1% ಸೇರಿಸಿದಾರಲ್ವಾ? ಈ ಬೋವಿ, ಕೊರಮ, ಕೊರಚ, ಲಂಬಾಣಿ ಅದ್ರ ಜೊತೆಗೆ ನಿಮಗೆ 1% ಸೇರಿಸಿದೆ. ನೀವು ಅಲೆಮಾರಿ ಸಮುದಾಯಕ್ಕೆ ಬರ್ತೀರಾ. 1%ನ ನಾಗಮೋಹನ್ ಮೀಸಲಿಟ್ಟಿದ್ರು. ಈಗ ತಾವು ಕೇಳ್ತಿರೋದು ಆ 1% ನಮಗೆ ಕೊಡಿ ಅಂತಲ್ವಾ? ಹೌದು ಸರ್. ನಮಗೆ ಕಳೆದ 20-25 ವರ್ಷದಿಂದ ಅಲೆಮಾರಿಗಳ ಹೋರಾಟ. ಒಂದು ಸರ್ಕಾರ ಬರುತ್ತೆ, ನಮ್ಮ ಬಗ್ಗೆ ಬುಕ್ ಬರೆಯುತ್ತೆ, ಮತ್ತೊಂದು ಸರ್ಕಾರ ಬರುತ್ತೆ, ಸೆಮಿನಾರ್ ಮಾಡುತ್ತೆ, ಇನ್ನೊಂದು ಸರ್ಕಾರ ಬರುತ್ತೆ, ಸಾಕ್ಷ್ಯಚಿತ್ರ ಮಾಡುತ್ತೆ. ಆದರೆ ಈ ಸರ್ಕಾರದಲ್ಲಿ ನಾಗಮೋಹನ್ ದಾಸ್ ವರದಿ ಅದು ಅಲೆಮಾರಿಗಳ ಬಗ್ಗೆ ಇಂಚಾಗಿ ಅಲೆಮಾರಿಗಳು ಯಾರು, ಅವ್ರು ಎಲ್ಲಿದ್ದಾರೆ, ಅವರ ವಿದ್ಯಾಭ್ಯಾಸ ಏನು, ಅವರ ಆರ್ಥಿಕ ಸ್ಥಿತಿ ಏನು, ಅವರ ಪುರುಷರು ಅಂತ ಎಲ್ಲ ವರ್ಗೀಕರಿಸಿ ಒಂದು ಗುಂಪು ಮಾಡಿ 1% ಕೊಡ್ತೀವಿ ಅಂತೇಳಿ ಆಶಾಭಾವ ಮುಟ್ಟಿಸಿದ್ರು. ನಮ್ಮ ಜಾತಿಗೆ ಅನುಸಾರವಾಗಿ ಆ ಆಶಾಭಾವನ ಇಟ್ಕೊಂಡು ಸರ್ ನಾವು ಭಾಳ ಖುಷಿಯಿಂದ ಇದ್ವಿ. ಈಗ 19ನೇ ತಾರೀಕು ಆದಂಥ ಅದು ತೀರ್ಮಾನ ನಮ್ಮ ಅಲೆಮಾರಿಗಳಿಗೆ ಸರ್ ಅನೇಕ ಜನ ಹೃದಯಘಾತ ಆಗಿದೆ. ಇವತ್ತು ಈ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಇವತ್ತು ಪರಮೇಶ್ವರು, ತಂಗಡಿ ಸಾಹೇಬ್ರವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ. ಅವರು ಇದಕ್ಕೆಲ್ಲ ಕಾರಣ ಸರ್. ಯಾಕಂದರೆ ನಮ್ಮ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ನಾವು ಅಸ್ಪೃಶ್ಯರು ನಮ್ಮನ್ನು ತೊಗೊಂಡೋಗಿ ಪುರುಷ ಜಾತಿಯಲ್ಲಿ ಸೇರಿಸಿದ್ದಾರೆ. ನಾವು ಇವತ್ತು ಈ ಮಾದಿಗರ ಮನೆಯಲ್ಲಿ ಭಿಕ್ಷೆ ಬಿಡ್ತೀವಿ ಸರ್. ಇವತ್ತು ನಮ್ಮನ್ನು ಎಡಗೈ ಸಮುದಾಯ ನಮ್ಮನ್ನು ಇಷ್ಟು ದಿನ ಪೋಷಣೆ ಮಾಡ್ಕೊಂಡು ಬಂದಿದೆ. ನಮ್ಮ ಸಮುದಾಯಗಳು ಕೊನೆ ಆಗಬೇಕು. ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು. ವಿದ್ಯಾಭ್ಯಾಸ ಕೊಡಬೇಕಾದ್ರೆ ನಾವು ವಿದ್ಯಾಭ್ಯಾಸದಲ್ಲಿ ನಾವೇನು ತೊಗೊತಾ ಇಲ್ಲ. ಇವತ್ತು ಆಲ್ರೆಡಿ ಸರ್ಕಾರ ಒಂದು ಕೋಶ ಮಾಡಿ 100 ಕೋಟಿ ರೂಪಾಯಿ ಕೊಡ್ತು 2016ನೇ ಸಾಲಲ್ಲಿ. ನಾನು ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಸರ್ ತಾವು ಗೊತ್ತಿಲ್ಲ ನನಗೆ, ಎಡಗೈಯೋ ಬಲಗೈಯೋ? ನಾವು ದಲಿತರು. ನಾವು ಬಂದ್ಬಿಟ್ಟು ತಟ್ಟೆಲ್ಲಿ ಹಾಕಿರೋ ಊಟನ ಕಾಂಗ್ರೆಸ್ ಅವ್ರು ಈ ಥರ ಕಿತ್ಕೊಂಡ್ಬಿಟ್ರೆ ನಾವು JDS ಅವ್ರು ಎಲ್ಲಿ ಹೋಗೋ ಸ್ವಾಮಿ? ನಾವು ದಲಿತರು, ತಾವೇ ಹೇಳ್ಬೇಕಿದಲ್ಲ. ನಾವು ದಲಿತರಾಗಿ ನಾವು ಒಂದು JDS ಪಕ್ಷದಲ್ಲಿ ತೀರಾ ಬಡವರಾಗಿದ್ದೀವಿ. ನಮ್ಮ ತಟ್ಟೆಯಲ್ಲಿ ಆಗಿರೋ ಊಟನ ಕಾಂಗ್ರೆಸ್ ಅವ್ರಿಗೆ ಕಿತ್ಕೊಂಡ್ಬಿಟ್ರೆ ನಾವು ಎಲ್ಲಿ ಹೋಗೋ ಸ್ವಾಮಿ? ನಿಮಗೆ ನ್ಯಾಯ ಸಿಕ್ಕಿದೆ, ಬಲಗೈಗೆ ಅನ್ಯಾಯ ಆಗಿದೆ? ಸಿಕ್ಕಿಲ್ಲ ಸರ್. ನ್ಯಾಯ ಎಲ್ಲಿ ಸಿಕ್ಕಿದೆ? ಜಾತಿ ಉಪಜಾತಿಗಳು ಡೆವಲಪ್ಮೆಂಟ್ ಮಾಡಿದ್ದಾರೆ ಈ ದೇಶದಲ್ಲಿ. ಖರ್ಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಸೆಂಟ್ರಲ್ ಕೂತ್ಕೊಂಡು? ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ? ಆಂಜನೇಯಲ್ಲಿ ಏನು ಮಾಡ್ತಾ ಇದ್ದಾರೆ? ಇವರೆಲ್ಲ ಒಳ್ಳೆ ಐಷಾರಾಮಿ ಜೀವನ ನಡೆಸ್ಕೊಂಡು ಇವತ್ತು ಉಪಜಾತಿಗಳನ್ನ ಹೇಳ್ತಿದ್ರು ಎಡಗೈಯರು. ಎಲ್ಲವನ್ನು ಕೂಡ ಬಲಗೈಯರು ಪಡೆದುಕೊಂಡ್ರು. ನಾವು ಇವತ್ತು ಬೀದಿಲಿದ್ದೀವಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ರು ಪಾಪ ಅಲೆಮಾರಿ ಸಮುದಾಯದವ್ರು ಹೇಳಿದ್ರು, ಸ್ವಾಮಿ ನಾವು ನಮ್ಮ ಪರಿಸ್ಥಿತಿ ನೋಡಿ ಅಂತೇಳಿ ಅವ್ರು ತೋರಿಸಿದ್ರು. ಅವರು ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಇವ್ರು ಹೇಳಿದ್ರು ನಾವು ಅಸ್ಪೃಶ್ಯರು, ನೀವೇ ಅವ್ರನ್ನ ಮನೆಗೆ ಸೇರಿಸಲ್ಲಂತಲ್ಲ ಸರ್, ನೀವೇ ಅವ್ರಿಗೆ ಊಟ ಹಾಕಲ್ಲಂತಲ್ಲ ಸರ್. ಪಾಪ ಅವ್ರು ಹೇಳಿದ್ರು. ಆಯ್ತಾ? ಏನಂತ ಹೇಳಿದ್ರೆ ಜಾತಿಗಳನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಜಾತಿಗಳು ಅವ್ರಿಗೆ ಡೆವಲಪ್ಮೆಂಟು, ದೇಶ ಡೆವಲಪ್ಮೆಂಟ್ ಇಲ್ಲ. ಈ ಉಪಜಾತಿಗಳು ಏನಿದ್ರೆ ಬಡವ ಬಲಿಯ ಯಾರಿದ್ದಾರೆ ಅವ್ರಿಗೆ ಡೆವಲಪ್ಮೆಂಟ್ ಇಲ್ಲ. ಅತಿ ಜಾತಿಗಳು ಹೈಯೆಸ್ಟ್ ನೀವು ಯೋಚನೆ ಮಾಡಿ ನಮ್ಮ ದೇಶದಲ್ಲಿ ಜಾತಿಗಳು ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಅನುಕೂಲ ಏನು ಮಾಡಿಲ್ಲ. ಓದೋಕ್ಕೆ ಕೊಟ್ಟಿಲ್ಲ, ಜನಗಳಿಗೆ ಅನುಕೂಲ ಮಾಡಿಲ್ಲ, ಒಂದು ಮನೆ ಕೊಟ್ಟಿಲ್ಲ. ನಿಮಗೆ ಬಲಗೈನವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತೀರಾ? ಎಲ್ರಿಗೂ ಅನ್ಯಾಯ ಆಗಿದೆ. ದಲಿತರು ಏನಿದ್ದಾರೆ ಇವತ್ತು ಉಪಜಾತಿಗಳು ಏನಿದೆ ಎಲ್ರಿಗೂ ಅನ್ಯಾಯ ಆಗಿದೆ. ಬೇರೆ ಬಲಗೈ ಸರ್ ನಾವು ಗೋವಿಂದರಾಜು ಅಂತ ಅಂದ್ಬಿಟ್ಟು ನಾವು ಎಡಗೈ ಜನಾಂಗದವರು.
ಈಗ ನಾವು ಹಿಂದೆ 35 ವರ್ಷದಿಂದಲೇ ಒಳ ಮೀಸಲಾತಿಗೋಸ್ಕರ ಹೋರಾಟ ಮಾಡಿದ್ವಿ. ಯಾಕೆಂತಂದ್ರೆ ನಾವು ಈ ಸ್ಪೃಶ್ಯ ಜನಾಂಗದವರ ಜೊತೆಯಲ್ಲಿ ನಾವು ಕಾಂಪಿಟೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ನೋಡಿ ಈಗ ಹೇಳಿದ್ರು, ಈಗ ತಾನೇ ಹೇಳಿದ್ರು ನಿಮ್ಮ ಜೊತೆ ಇವ್ರು ಕಾಂಪಿಟೇಟ್ ಮಾಡೋಕ್ಕಾಗಿಲ್ಲ, ಎಲ್ಲ ನೀವೇ ಅಲ್ಲ ಸರ್. ಸ್ಪರ್ಶ ಅಂತಂದರೆ ಅವರು ನಮ್ಮ ಇದು ಬಲಗೈ ಜನಾಂಗದವರು ಅಂತಂದ್ರೆ ನಾವು ಅವರು ಅಣ್ಣತಮ್ಮದಿದ್ದಂಗೆ ಹಂಗೆ ಇರಬೇಕಿತ್ತು. ಅದ್ರೊಳಗಡೆ ಜಾತಿ ಮಾಡಿದ್ರೆ ಅಂಬೇಡ್ಕರ್ ಆಶಯಗಳೇನಾಯ್ತು? ಅಂಬೇಡ್ಕರ್ ಏನು ಹೇಳಿದ್ರು? ಈಗ ಅಂಬೇಡ್ಕರ್ ಆಶಯದಲ್ಲಿ ಎಲ್ಲ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು ಎಲ್ಲರಿಗೂ ರಿಸರ್ವೇಷನ್ ಕೊಟ್ಟು ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮೇಲಕ್ಕೆ ಬರಬೇಕು ಅಂತಲೇ ಇರೋದು. ಅದರೊಳಗಾಗಿ ಈ ಅಸ್ಪೃಶ್ಯ ಜನಾಂಗದಲ್ಲಿ ಈ ಒಂದು ಇವರು ಯಾರೋ ದಕ್ಕಲಿಗರಿರ್ಬೋದು ಮತ್ತು ಅಲೆಮಾರಿ ಸಮುದಾಯದವ್ರಿಗೆ ನಿಜವಾಗೂ ಅನ್ಯಾಯ ಆಗಿದೆ. ಹೆಂಗೆ ಅಂತಂದರೆ ಈಗ ನಮಗೆ ಎಡಗೈನವ್ರಿಗೆ 6% ಕೊಟ್ಟವ್ರೆ, ಬಲಗೈನವ್ರಿಗೂ 6% ಕೊಟ್ಟವ್ರೆ. ಯಾಕೆಂದರೆ ಅವತ್ತಿನಿಂದಲೂ ನಾವು ಇವತ್ತು ಸ್ವತಂತ್ರ ಬಂದಾಗಲಿಂದ 79 ವರ್ಷದಿಂದಲೂ ತುಳಿತಕ್ಕೊಳಗಾಗಿರೋದು ಮತ್ತು ಎರಡೇ ಜಾತಿಯವರನ್ನೇ ತುಳಿತಕ್ಕೊಳಗಾಗಿರೋರು. ಅದರ ಜೊತೆಯಲ್ಲಿ ನಮ್ಮ ಬೋವಿ, ಲಂಬಾಣಿ, ಕೊರ್ಚ ಕೊಟ್ಟಿರ್ತಕ್ಕಂಥ ಮೀಸಲಾತಿ ನಿಮಗೆ ತೃಪ್ತಿ ಇದೆಯಾ? ಸದ್ಯಕ್ಕೆ ಮೊದಲು ನೀವು 17% ಜೊತೆ ಹೊಡೆದಾಡಬೇಕಾಗಿತ್ತು, ಈಗ ಸಪ್ರೇಟ್ ನಿಮಗೆ 6% ಕೊಡ್ತೀವಿ. ಇದು ಅನುಕೂಲ ಆಗುತ್ತಾ? ಈಗ ಅನುಕೂಲ ಆಗಿದೆ. ಈಗ ಇರೋದ್ರಲ್ಲಿ ತೃಪ್ತಿ ಆಗಿದ್ದೀವಿ.